ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ಸೆಕೆಂಡ್ PUC ಇಂಗ್ಲಿಷ್ 32nd A ಕ್ವೆಶ್ಚನ್, B ಕ್ವೆಶ್ಚನ್, 33rd ಕ್ವೆಶ್ಚನ್ ಫ್ಲೋ ಚಾರ್ಟ್ ಇಷ್ಟು ಮಾಡಿಕೊಡ್ತೇನೆ. 32nd A ಕ್ವೆಶ್ಚನ್ ಟ್ಯಾಗ್ ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಅಸರ್ಟಿವ್ ಸೆಂಟೆನ್ಸ್ ಅನ್ನು ಇಂಟ್ರಾಗೇಟ್ ಮಾಡೋದು, ದೆನ್ ಫ್ರೇಮಿಂಗ್ ಕ್ವೆಶ್ಚನ್ ಮಾಡೋದು. 3 ಟಾಪಿಕ್ ಇರ್ತಾವ, 3ರಾಗ ಯಾವ್ದಾದ್ರು 2 ಕೇಳ್ತಾರ. ಇಲ್ಲಿ ಕ್ವೆಶ್ಚನ್ ಬ್ಯಾಂಕ್ ನೋಡಿ ಏನ್ ಮಾಡ್ಯಾರ ಅಂತಂದ್ರ, ಒಂದೊಂದು ಟಾಪಿಕ್ ತಗೊಂಡು ಒಂದೊಂದು 10 ಕ್ವೆಶ್ಚನ್ ಡಿಸ್ಕಷನ್ ಮಾಡ್ಯಾರ್ರಿ. ಒಂದೊಂದು 10 ಕ್ವೆಶ್ಚನ್ ಕೊಟ್ಟಾರ, ಒಂದು ಬಿಡಿಸ್ರಿ, ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತೇಳಿ ನಾನು ನಿಮಗೆ ಒಂದು ಬಿಡಿಸ್ಕೊಡ್ತೇನೆ. ಇದಾದ್ಮೇಲೆ ಇದು ಇಂಟ್ರಾಗೇಟಿವ್ ಮಾಡಿದ್ರಿ, ಇದಾದ್ಮೇಲೆ ಫ್ರೇಮಿಂಗ್ ಕ್ವೆಶ್ಚನ್, ಇದಾದ್ಮೇಲೆ 32nd ಕ್ವೆಶ್ಚನ್ B ಇರ್ತದ. ಎ ಬಿಡಿಸಿದ್ರೆ ಎ ಬಿಡಿಸ್ಬೋದು, ಫ್ರೇಮಿಂಗ್ ಕ್ವೆಶ್ಚನ್, WH ಕ್ವೆಶ್ಚನ್, ಫ್ರೇಮಿಂಗ್ ಕ್ವೆಶ್ಚನ್, ಕ್ವೆಶ್ಚನ್ ಟ್ಯಾಗ್ ಇಂಟ್ರಾಗೇಟಿವ್ ಮಾಡೋದು, ಅದ್ರಾಗ ಯಾವ್ದಾದ್ರು ಬಿಡಿಸ್ಬೋದು. ಇಲ್ಲಕಂದ್ರೆ 32nd ಕ್ವೆಶ್ಚನ್ B ದೊಳಗ ಎರರ್ ಐಡೆಂಟಿಫಿಕೇಶನ್ ಕೊಟ್ಟಿರ್ತಾರ, 2 ಸೆಂಟೆನ್ಸ್ ಕೊಡ್ತಾರ, ಅದ್ರೊಳಗೆ ಏನೋ ಎರರ್ಸ್ ಇರ್ತಾವ, ಅದನ್ನು ಕರೆಕ್ಟ್ ಮಾಡಿ ರೀರೈಟ್ ಮಾಡಿದ್ರೆ 2 ಮಾರ್ಕ್ಸ್. ಇದನ್ನಾದ್ರೂ ಮಾಡ್ಬೋದು. ಆ ಎ ಕ್ವಶನ್ ದೊಳಗಿರೋ 2 ಕ್ವಶನ್ ಆದ್ರೂ ಬಿಡಿಸ್ಬೋದು. ಇದಕ್ಕೂ ಒಂದು 10 ಕ್ವಶನ್ಸ್ ಕೊಟ್ಟಾರ, ಪ್ರಾಕ್ಟೀಸ್ ಮಾಡ್ರಿ ಅಂತೇಳಿ ಇವತ್ತು ಇದನ್ನು ಬಿಡಿಸ್ಕೊಡ್ತೀನಿ. ನೆಕ್ಸ್ಟ್ ನೋಟ್ ಮೇಕಿಂಗ್ ಅಂತ ತಿಳ್ಕೊಂಡು, ನಿಮ್ಗೆ ಗೊತ್ತದ ಮೊದಲ 4 ಮಾರ್ಕ್ಸಿಗೆ ಇತ್ತು, ಇವಾಗ 2 ಮಾರ್ಕ್ಸ್ ಕೊಡ್ತಾರ. 4 ಬ್ಲಾಂಕ್ಸ್ ಕೊಟ್ಟಿರ್ತಾರ, 4 ಬಾಕ್ಸಸ್, ಬ್ಲಾಂಕ್ ಬಾಕ್ಸಸ್ ಕೊಟ್ಟಿರ್ತಾರ. ಒಂದು ಬಾಕ್ಸ್ ಅನ್ನ ನಾವು ಕರೆಕ್ಟ್ ತುಂಬಿದ್ರೆ ಹಾಫ್ ಮಾರ್ಕ್, ಅಂದ್ರೆ 2 ಮಾರ್ಕ್ಸ್ ಕ್ವಶನ್. ಇವತ್ತು ಇದು ಕೂಡ ಬಿಡಿಸ್ಕೊಡ್ತೇನೆ ಫ್ರೆಂಡ್ಸ್, ಬರ್ರಿ ನೋಡೋಣ. ಪ್ರಾಕ್ಟೀಸ್ ಕೊಟ್ಟಾರ, ಪ್ರಾಕ್ಟೀಸ್ ಮಾಡೋಣ. ಮೊದಲು ಕ್ವಶನ್ ಟ್ಯಾಗ್ ಆ್ಯಡ್ ಮಾಡೋದನ್ನ ಒಂದು 10 ಕ್ವಶನ್ ಕೊಟ್ಟಾರ, ಆ 10 ಕ್ವಶನ್ ಬಿಡಿಸ್ಕೊಡ್ತೇನೆ ನಿಮಗೆ. ಆ್ಯಡ್ ಸೂಟಬಲ್ ಕ್ವಶನ್ ಟ್ಯಾಗ್. ಐ ಡಿಡ್ ನಾಟ್ ಅಟೆಂಡ್ ಹೀಸ್ ಕಾನ್ಸರ್ಟ್. ನೆಗೆಟಿವ್ ಸೆಂಟೆನ್ಸ್ ಐತಿ, ಆದ್ದರಿಂದ ನಾಟ್ ಶಾರ್ಟ್ ಫಾರ್ಮ್ ಇಲ್ಲಿ ಬರಬಾರ್ದು. ಡಿಡ್ ಐ ಮಾಡ್ರಿ. ದೇ ಹಾರ್ಡ್ಲಿ ಬಂಕ್ ದ ಕ್ಲಾಸಸ್. ಸಿಂಪಲ್ ಪ್ರೆಸೆಂಟ್ ಐತಿ. ಹಾರ್ಡ್ಲಿ ಅನ್ನುವಂಥ ವರ್ಡ್ ಭಾಳ ಇಂಪಾರ್ಟೆಂಟ್. ಇದು ಹಾರ್ಡ್ಲಿ ಅನ್ನುವಂತಕ್ಕಂಥ ವರ್ಡ್ ಭಾಳ ಇಂಪಾರ್ಟೆಂಟ್. ಇದು ಸೆಮಿ ನೆಗೆಟಿವ್ ವರ್ಡ್ ಅಂತ ಕರೀತಾರೆ. ಈ ಸೆಮಿ ನೆಗೆಟಿವ್ ವರ್ಡ್ ಇತ್ತಂದ್ರೆ ಸೆಂಟೆನ್ಸ್ ನೆಗೆಟಿವ್ ಇದ್ದಂಗ, ಆದ್ದರಿಂದ ಟ್ಯಾಗ್ ಅಫರ್ಮೇಟಿವ್ ಆಗಬೇಕು. ಆದ್ದರಿಂದ ನಾಟ್ ಶಾರ್ಟ್ ಫಾರ್ಮ್ ಬರೋದಿಲ್ಲ. ಸಿಂಪಲ್ ಪ್ರೆಸೆಂಟ್ ಐತಿ, ಬಂಕ್ ಅಂತೇಳಿ, ಡೂ ಬರ್ತೈತಿ, ಡೂದೇ ಆಗತ್ತ. 3rd ಕ್ವಶನ್, ನೀರಜ್ ವನ್ ಎ ಸಿಲ್ವರ್ ಮೆಡಲ್ ಇನ್ ಒಲಿಂಪಿಕ್ಸ್. ಸಿಂಪಲ್ ಪಾಸ್ಟ್ ಐತಿ, ಡಿಡ್ ಬರಬೇಕು. ಡಿಡಂಟ್ ಅಫರ್ಮೇಟಿವ್ ಐತಲ್ಲ, ಟ್ಯಾಗ್ ನೆಗೆಟಿವ್ ಆಗಬೇಕು. ಡಿಡಂಟ್ ನೀರಜ್ ಮೇಲ್ ಆದ್ದರಿಂದ ಡಿಡಂಟ್ ಹಿ ಮಾಡ್ರಿ, ಇಲ್ಲಕಂದ್ರೆ ಡಿಡ್ ಹಿ ನಾಟ್ ಹಂಗಾರ ಮಾಡ್ರಿ. ನೆಕ್ಸ್ಟ್ 4th ಕ್ವಶನ್, ಸೀಮಾ ಹ್ಯಾಸ್ ಗಾನ್ ಟು ಮಲೇಷಿಯಾ. ಪ್ರೆಸೆಂಟ್ ಪರ್ಫೆಕ್ಟ್ ನಾಗ ಐತಿ, ಹೆಲ್ಪಿಂಗ್ ವರ್ಬ್ ಐತಲ್ಲ, ಹ್ಯಾಸಂಟ್ ಶಿ ಮಾಡ್ರಿ, ಇಲ್ಲಕಂದ್ರೆ ಹ್ಯಾಸ್ ಶಿ ನಾಟ್ ಮಾಡ್ರಿ. ಐ ಆಮ್ ವರ್ಕಿಂಗ್ ಆಸ್ ಅ ಟೀಚರ್. ಇದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟೈಪ್. ಆರಂಟ್ ಐ ಆಗ್ಬೇಕು, ಇದು ಯಮಂಟ್ ಐ ಆಗಬಾರ್ದು, ಆರಂಟ್ ಐ ಆಗಬೇಕು, ಇಲ್ಲಕಂದ್ರೆ ಯಮ್ ಐ ನಾಟ್ ಅಂತ ಮಾಡಬೇಕು. 6th, ದಿಸ್ ಮಷೀನ್ ರೇರ್ಲಿ ವರ್ಕ್ಸ್. ಇದು ಬಹಳ ಇಂಪಾರ್ಟೆಂಟ್ ವರ್ಡ್. ರೇರ್ಲಿ ಅಂತಕ್ಕಂಥದ್ದು ಇದು ಹಾರ್ಡ್ಲಿ ಹೆಂಗೆ ಸೆಮಿ ನೆಗೆಟಿವ್, ರೇರ್ಲಿ ಅನ್ನೋದು ಸೆಮಿ ನೆಗೆಟಿವ್. ಆದ್ದರಿಂದ ಸೆಂಟೆನ್ಸ್ ನೆಗೆಟಿವ್ ಅಂತಾನೆ ತಿಳ್ಕೋಬೇಕು. ಟ್ಯಾಗ್ ನೆಗೆಟಿವ್ ಬರಬಾರ್ದು, ಅಫರ್ಮೇಟಿವ್ ಬರಬೇಕು. ದಿಸ್ ಮಷೀನ್ ವರ್ಕ್ಸ್ ಅಂತ ಅನ್ಕೋಬೇಕು, ಇದು ಇಲ್ಲ ಅಂತ ತಿಳ್ಕೋಬೇಕು. ನೋಡ್ರಿ, ದಿಸ್ ಮಷೀನ್ ವರ್ಕ್ಸ್ ಅಂತ ತಿಳ್ಕೋಬೇಕು. ಅಂದ್ರ ಇದೇನದು, ಇದೇನಾಗ್ತದ, ಡಸ್ ನಾಟ್ ವರ್ಕ್ ಅಂತ ಅಂದಂಗ. ದಿಸ್ ಮಷೀನ್ ರೇರ್ಲಿ ವರ್ಕ್ಸ್ ಅಂದ್ರ ದಿಸ್ ಮಷೀನ್ ಡಸ್ ನಾಟ್ ವರ್ಕ್ ಅಂತಂದಂಗ್ರಿ. ಅದು ಅವಾಗ ನಾವೇನ್ ಮಾಡ್ಕೋಬೇಕು, ಡಸಂಟ್ ಇಟ್ ಮಾಡಬಾರ್ದ್ರಿ. ದಿಸ್ ಮಷೀನ್ ಹೋಗಿ ಇಟ್ ಆಗ್ತತಿ, ಡಸಂಟ್ ಮಾಡಬಾರ್ದು, ಡಸ್ ಇಟ್ ಮಾಡಬೇಕು. ಇದ್ರ ಮಾಡ್ದಲ್ಲ, ಡೂ ದೇ, ಡಸ್ ಇಟ್. ಸೆಮಿ ನೆಗೆಟಿವ್ ಆದ್ದರಿಂದ ಸೆಂಟೆನ್ಸ್ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿ ಟ್ಯಾಗ್ ಅಫರ್ಮೇಟಿವ್ ಆಗಬೇಕು. 7th ಕ್ವಶನ್, ವಿ ಕ್ಯಾನ್ ಕಂಪ್ಲೀಟ್ ದ ಸಿಲೆಬಸ್. ಅಫರ್ಮೇಟಿವ್ ಅದ, ಟ್ಯಾಗ್ ನೆಗೆಟಿವ್ ಆಗಬೇಕು. ಕಾಂಟ್ ವಿ
ಇಲ್ಲಾಂದ್ರೆ ಕ್ಯಾನ್ ವಿ ನಾಟ್. ನೆಕ್ಸ್ಟ್, ಐ ಶಾಲ್ ಪ್ಲೇ ದ ರೋಲ್ ಆಫ್ ಶೈಲಾಕ್. ಶಾಂಟ್ ಐ ಇಲ್ಲ ಶಲಂಟ್ ಐ, ಇಲ್ಲಕಂದ್ರೆ ಶಲ್ ಐ ನಾಟ್. ನೈನ್ತ್ ಕ್ವಶನ್, ದೀಸ್ ಪೀಪಲ್ ಪ್ರನೌನ್ ದೇ ಆಗ್ತೈತ್ರಿ. ವರ್ ಸೆಲ್ಡಮ್, ಸೆಲ್ಡಮ್ ಅನ್ನೋದು ಇಂಪಾರ್ಟೆಂಟ್ ನೋಡ್ರಿ. ಇದು ಸೆಮಿ ನೆಗೆಟಿವ್ ವರ್ಡ್. ಅಂಡರ್ಲೈನ್ ಮಾಡಿನಲ್ರಿ, ಸೆಮಿ ನೆಗೆಟಿವ್ ವರ್ಡ್ ಅಂದ್ರೆ ಸೆಂಟೆನ್ಸ್ ನೆಗೆಟಿವ್ ಇದ್ದಂಗ್ರಿ. ಇದು ಅಂದ್ರೆ ಟ್ಯಾಗ್ ನೆಗೆಟಿವ್ ಆಗಬಾರ್ದ್ರಿ. ದೀಸ್ ಪೀಪಲ್ ವರ್ ನೋನ್ ಟು ದೇರ್ ನೇಬರ್ಸ್. ವರ್ ದೇ ಆಗತ್ತೆ. ಲಾಸ್ಟ್ ಕ್ವಶನ್ ಆಫ್ ದಿಸ್ ಟೈಪ್, ದ ಮದರ್ ಅಂಡ್ ದ ಚೈಲ್ಡ್ ಹ್ಯಾಡ್ ನೆವರ್. ನೆಗೆಟಿವ್ ವರ್ಡ್ ಅದ ಇಲ್ಲಿ, ಅದರ ಸೆಮಿ ನೆಗೆಟಿವ್ ಅಲ್ಲ, ನೆಗೆಟಿವ್ ಅದ ಇಲ್ಲದಲ್ಲ. ಅದು ನಾಟ್, ಇದು ನೆಗೆಟಿವ್ ಅದ ಇಲ್ಲ. ಎಸ್, ಇದು ನೆಗೆಟಿವ್ ಅದ, ಆ ಸೆಮಿ ನೆಗೆಟಿವ್ ಅಲ್ಲ. ಈ ಮೂರು ಸೆಮಿ ನೆಗೆಟಿವ್ ಇವು. ದ ಮದರ್ ಅಂಡ್ ದ ಚೈಲ್ಡ್ ಹ್ಯಾಡ್ ನೆವರ್ ಕಮ್ ಅಕ್ರಾಸ್ ಸಚ್ ಎ ಸಿಚುವೇಶನ್. ಹೆಲ್ಪಿಂಗ್ ವರ್ಬ್ ಯಾವ್ದದ್ರಿ? ಹ್ಯಾಡ್ ಅದರಿ. ಹ್ಯಾಡ್ ದೇ, ಮದರ್ ಅಂಡ್ ಚೈಲ್ಡ್ ಇಬ್ರು ಆಗ್ತಾರಲ್ಲ, ಹ್ಯಾಡ್ ದೇ. ಓಕೆ. ನೆಕ್ಸ್ಟ್, ಇನ್ನ ಚೇಂಜ್ ಇಂಟು ಎ ಕ್ವಶನ್ ಯೂಸಿಂಗ್ ರೈಟ್ ಫಾರ್ಮ್ ಆಫ್ ಡು. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಕೊಟ್ಟಿರ್ತಾರ್ರಿ. ಡೂರ, ಡಸರ, ಡಿಡ್ ಯಾವ್ದೊಂದು ರೈಟ್ ಫಾರ್ಮ್ ಆಫ್ ಡು ಯೂಸ್ ಮಾಡಿಕೊಂಡು ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಇಲ್ಲೇ ಕ್ರಿಯಾಪದಕ್ಕೆ ಎಸ್ ಇದ್ರೆ ಡಸ್ ಯೂಸ್ ಮಾಡ್ತೀರಿ, ಕ್ರಿಯಾಪದ ಪಾಸ್ಟ್ ಇತ್ತಂದ್ರೆ ಡಿಡ್ ಯೂಸ್ ಮಾಡ್ತೀರಿ, ಕ್ರಿಯಾಪದ ಪ್ರೆಸೆಂಟ್ ಇತ್ತಂದ್ರೆ ಡೂ ಯೂಸ್ ಮಾಡ್ತೀರಿ. ಮಾಡಿ ಈ ಕ್ರಿಯಾಪದನ ಪ್ರೆಸೆಂಟ್ ಯೂಸ್ ಮಾಡಬೇಕು. ಪ್ಲೇಸ್ ಆಗೋದಿಲ್ಲ, ಪ್ಲೇ ಆಗತ್ತ. ಅರೈವ್ಡ್ ಆಗೋದಿಲ್ಲ, ಅರೈವ್ ಆಗತ್ತ. ಸೆಲೆಬ್ರೇಟ್ ಆಗ್ತದೆ, ಪ್ರೆಸೆಂಟ್ ಆಗ್ತದೆ. ನಿಖಿತಾ ಪ್ಲೇಸ್ ದ ಗಿಟಾರ್. ಡಸ್ ನಿಖಿತಾ ಪ್ಲೇ ದ ಗಿಟಾರ್? Second, he and his daughter arrived last night. Did he and his daughter arrive last night? Third question, we celebrate all festivals. Do we celebrate all festivals? Fourth, Nagesh cut. Cuts ಆಗಿದ್ರೆ ಸಿಂಪಲ್ ಪ್ರೆಸೆಂಟ್ ಆಗ್ತಿತ್ತು. ಕಟ್ ಅಂತ ಐತಂದ್ರೆ ಸಿಂಪಲ್ ಪಾಸ್ಟೇ ಇದು. ಈಗ ಆಯ್ ಕಟ್ ಇತ್ತಪ್ಪ ಅಂದ್ರೆ ಡೂನು ತಗೋಬಹುದು, ಡಿಡ್ನು ತಗೋಬಹುದ್ರಿ. ನಾಗೇಶ್ ಅಂದ್ರೆ ಸಿಂಪಲ್ ಪಾಸ್ಟ್ ಆಗ್ಬೇಕಲ್ಲ, ಇದು ಸಿಂಪಲ್ ಪ್ರೆಸೆಂಟ್ ಆಗ್ತಿದ್ರೆ ಎಸ್ ಬರ್ತಿತ್ತು. ಅದರಿಂದ ಡಿಡ್ ಅದ್ ತಗೋರಿ. ಡಿಡ್ ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್? ಮೈ ಮದರ್ ಪುಟ್ಸ್ ಸಮ್ ಸ್ನಾಕ್ಸ್ ಇನ್ ಮೈ ಬಾಕ್ಸ್. ಡಸ್ ಮೈ ಮದರ್ ಪುಟ್ ಸಮ್ ಸ್ನಾಕ್ಸ್ ಇನ್ ಮೈ ಬಾಕ್ಸ್? Sixth, Marcus has 2 long cars. ಇದನ್ನ ಎರಡು ರೀತಿಯಿಂದ ಮಾಡಬಹುದ್ರಿ. ಇದು ಮಾರ್ಕಸ್ ಹ್ಯಾಸ್ ಅಂದ್ರೆ ಹ್ಯಾಸ್ ಮಾರ್ಕಸ್ 2 ಇಲ್ಲ, ಎರಡು ರೀತಿ ಮಾಡಬೇಡ್ರಿ. ನಾವು ಡೂ ಫಾರ್ಮಾಗೆ ಯೂಸ್ ಮಾಡಂತಾರಲ್ಲ, ಡಸ್ ತಗೊಂಡ್ಬಿಡ್ರಿ. ಹ್ಯಾಸ್ ಬಂದ್ರೆ ಡಸ್ ತಗೊಳ್ರಿ, ಹ್ಯಾಸ್ ಬಂದ್ರೆ ಡಸ್ ತಗೊಳ್ರಿ. ಹ್ಯಾವ್ ಬಂದಿದ್ರೆ ಡೂ ತಗೊಂತಿದ್ರಿ, ಹ್ಯಾಡ್ ಬಂದಿದ್ರೆ ಡಿಡ್ ತಗೊಂತಿದ್ರಿ. ಡೂ, ಡಸ್, ಡಿಡ್ ತಗೊಂಡು ಈ ಹ್ಯಾಡ್ ಅನ್ನ ಹ್ಯಾವ್ ಮಾಡ್ಕೋಬೇಕು. ಮಾರ್ಕಸ್ ಹ್ಯಾಸ್ 2 long cars. ಡಸ್ ಮಾರ್ಕಸ್ ಹ್ಯಾವ್ 2 long cars? Seventh question, ವಾಟರ್ಸ್ ನೋಸ್ ಅಲ್ಲಲ್ಲ, ಇದು ತಪ್ಪದ್ರಿ. ಇದು ವಾಟರ್ಸ್ ಅಂತ ಬರ್ದಿದ್ದು ಒಂದು ಮಿಸ್ಟೇಕ್ ಅದ. ಇದನ್ನ ವಾಟರ್ಸ್ ತೆಗಿರೋದು, ವಾಟರ್ಸ್ ಆಗಬಾರ್ದು, ಇದು ವಾಟರ್ ಆಗಬೇಕು. ವಾಟರ್ ನೋಸ್ ಎವ್ರಿಥಿಂಗ್. ಡಸ್ ವಾಟರ್ ನೋ ಎವ್ರಿಥಿಂಗ್? Eighth question, ಗೊಂಜಾಲೋ ಅಂಡ್ ಲಾರಾ ಸ್ಪೋಕ್ ಟು ಈಚ್ ಅದರ್. ಸಿಂಪಲ್ ಪಾಸ್ಟ್ ಅದ. ಡಿಡ್ ಗೊಂಜಾಲೋ ಅಂಡ್ ಲಾರಾ ಸ್ಪೀಕ್ ಟು ಈಚ್ ಅದರ್? Okay, ninth question, his students and my students study together. Study, simple present ada. Do his students and my students study together? I like English. Do I like English? Okay. Next. Framing question. Frame question so as to get underlined word as answer. Underline part anತಾರೆ ಇವರು. Gukesh is the youngest world champion of chess.
ಸಬ್ಜೆಕ್ಟ್ ಅಂಡರ್ಲೈನ್ ಆಗೈತಿ, ಇಂಟ್ರಾಗೇಟಿವ್ ಮಾಡಕ್ ಬರೋದಿಲ್ಲ ಇದನ್ನ. ಜಸ್ಟ್ ಇಲ್ಲಿ ವ್ಯಕ್ತಿ ಇದ್ರೆ ಹೂ ತಗೋರಿ, ಥಿಂಗ್ ಇದ್ರೆ ವಿಚ್ ತಗೋರಿ, ಮುಂದಿನ ಪಾರ್ಟ್ ಇದಕ್ಕಿದ್ದಂಗೆ ನಡಬೇಕು. ಹೂ ಈಸ್ ದ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಫ್ ಚೆಸ್? ಕ್ವಶನ್ ಮಾರ್ಕ್ ಕೊಡಬೇಕು. ಸೆಕೆಂಡ್ ಕ್ವಶನ್, ಲಾರಾ ಲೈಕ್ಡ್ ದ ಬರ್ಡ್ಸ್. ಸಾರಿ, ಲಾರಾ ಲೈಕ್ಡ್ ದ ಬರ್ಡ್ಸ್. ಅಂಡರ್ಲೈನ್ಡ್ ವರ್ಡ್ಸ್ ಏನದಲ್ಲ, ಅಂಡರ್ಲೈನ್ ವರ್ಡ್ ಥಿಂಗ್ ಅದಾರೆ. ವಾಟ್ ತಗೋರೆ, ಸಿಂಪಲ್ ಪಾಸ್ಟ್ ಆಯ್ತಲ್ಲ. ವಾಟ್ ಡಿಡ್ ಲಾರಾ ಲೈಕ್? ಕ್ವಶನ್ ಮಾರ್ಕ್ ಕೊಡಬೇಕು. ಥರ್ಡ್ ಕ್ವಶನ್, ರತನ್ ವಾಸ್ ಬೋರ್ನ್ ಆನ್ 5th October 2012. ವೆನ್? ಟೈಮ್ ಅದ, ಇದು ಟೈಮ್ ನಾಟ್ ಆಫ್ ಕ್ಲಾಕ್ ರೀ, ಗಡಿಯಾರದನ್ ಟೈಮ್ ಅಲ್ಲ, ಇಯರ್ ಅದ ರೀ. ವೆನ್ ತಗೋರಿ. ವೆನ್ ವಾಸ್ ರತನ್ ಬೋರ್ನ್? ಹೆಲ್ಪಿಂಗ್ ಹೊರಬದ ಅದರಿ ಬದಲಿ ಮಾಡ್ರಿ. ವೆನ್ ವಾಸ್ ರತನ್ ಬೋರ್ನ್? ಫೋರ್ತ್ ಕ್ವಶನ್, ದೇರ್ ವೇರ್ ಅಬೌಟ್ 7,000 inhabitants ಇನ್ ಮೊನಾಕೋ. ಹೌ ಮೆನಿ ತಗೊಳ್ರಿ, ಕೌಂಟೇಬಲ್ ಅದ, ಇದ್ರ ವರ್ಡ್ ಇರ್ತಲ್ಲ ಅದ್ರ ಜೊತೆಗೆ ಹಾಕ್ಬೇಕು ಅದನ್ನ. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವರ್ ದೇರ್ ಇನ್ ಮೊನಾಕೋ? ಈ ತರ ಮಾಡ್ರಿ. ಫಿಫ್ತ್ ಕ್ವಶನ್, ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಲ್ ಬಿ ಹೆಲ್ಡ್ ಅಟ್ ಬಳ್ಳಾರಿ. ಅಟ್ ಬಳ್ಳಾರಿ ವೇರ್ ತಗೋರಿ. ವೇರ್ ಸಬ್ಜೆಕ್ಟ್ ಇಲ್ಲಿಂದ ಇಲ್ಲಿವರೆಗೂ ಸಬ್ಜೆಕ್ಟ್ ಆಗ್ತದೆ ಇದು. ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತದ. ಈ ಹೆಲ್ಪಿಂಗ್ ವರ್ಬ್ ಮೊದಲು ತಗೋರಿ. ವೇರ್ ವಿಲ್ ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಬಿ ಹೆಲ್ಡ್? ಸಾರಿ, ಓಕೆ. ನೆಕ್ಸ್ಟ್ ತಗೋರಿ, ಇದರ ಇಂಟ್ರಾಗೇಟ್ ಕರೆಕ್ಟ್ ಮಾಡ್ರಿ. ಈಗ ಇಲ್ಲಿ ಒಂದನೇ ಹೆಲ್ಪಿಂಗ್ ವರ್ಬ್, ಎರಡನೇ ಹೆಲ್ಪಿಂಗ್ ವರ್ಬ್. ಒಂದನೇ ಹೆಲ್ಪಿಂಗ್ ವರ್ಬ್ ಅಷ್ಟೇ ತಗೋಬೇಕ್ರಿ ಮೊದಲು, ಅನಂತರ ಸಬ್ಜೆಕ್ಟ್ ಹಾಕಿ ಎರಡನೇ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು, ಅನಂತರ ಮೇನ್ ವರ್ಬ್ ಹಾಕ್ಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಎರಡು. ಸಿಕ್ಸ್ತ್ ಕ್ವಶನ್, ಹಿ ಗೋಸ್ ಟು ಹಿಸ್ ವಿಲೇಜ್ ಟು ಸಿ ಹಿಸ್ ಪೇರೆಂಟ್ಸ್. ಒಂದು ಪರ್ಪಸ್ ಅದ, ರೀಸನ್ ಅದು. ವೈ ತಗೊಳ್ರಿ. ವೈ ಸಿಂಪಲ್ ಪ್ರೆಸೆಂಟ್ ಅದ, ಇಂಟ್ರಾಗೇಟ್ ಮಾಡ್ರಿ. ವೈ ಡಸ್ ಹಿ ಗೋ ಟು ಹಿಸ್ ವಿಲೇಜ್? ನೆಕ್ಸ್ಟ್ ತಗೋರಿ, ದ POP ಕ್ಯಾಂಪೇನರ್ ಆಫರ್ಡ್ 5 pounds ಟು ರೂಟ್. ಇದೊಂದು ಅಮೌಂಟ್ ಅದ, ಆದ್ದರಿಂದ ಹೌ ಮಚ್ ಅಂತ WH ವರ್ಡ್ ತಗೋಬೇಕು. ಹೌ ಮಚ್ ಸಾಕ್ರಿ ಅಷ್ಟೇ. ಹೌ ಮಚ್ ಮನಿ ಹಂಗ ಪೌಂಡ್ಸ್, ಹೌ ಮೆನಿ ಪೌಂಡ್ಸ್ ಹಂಗ ಬೇಡ. ಹೌ ಮಚ್ ಅಂದ್ರೆ ಸಾಕ್ರಿ. ಹೌ ಮಚ್ ಸಿಂಪಲ್ ಪಾಸ್ಟ್ ಐತಿ. ಡಿಡ್ ದ POP ಕ್ಯಾಂಪೇನರ್ ಆಫರ್ ಟು ರೂಫ್? How much did the POP campaigner offer to roof? Eighth, I love my leader. Person ಅದ, ಆಬ್ಜೆಕ್ಟ್ ಸ್ಥಾನದಾಗ ಅದ, whom ಅಂತನ್ರಿ. ಇಲ್ಲಕಂದ್ರೆ ಹೂ ಅರ ಅನ್ಬೋದ್ರಿ. Whom do I love? Who do I love ಮಾಡ್ಬೋದು. ಇದಕ್ಕೆ ಮಾತ್ರ ಹೂ ತಗೊಳ್ಳೇಬೇಕು. ಇದಕ್ಕೆ ಹೂ ಆದ್ರೂ ತಗೋಬಹುದು, ಹೂ ಮಾತ್ರ ತಗೋಬಹುದು. ಬಟ್ ಇಂಟ್ರಾಗೇಟ್ ಮಾಡ್ಬೇಕು ಇದನ್ನ, ಇಂಟ್ರಾಗೇಟ್ ಮಾಡಬಾರ್ದು ಇದನ್ನ. ಕ್ವಶನ್ ನಂಬರ್ 9, Peter's office is 5 kilometers from his house. ಡಿಸ್ಟೆನ್ಸ್ ತೋರಿಸದ. ಹೌ ಫಾರ್ ಅಂದ್ರೆ FAR, FOR ಅಲ್ಲ. ಹೌ ಫಾರ್ ಟು ಬಿ ಹೊರಬದ. ಈಸ್ ಪೀಟರ್ಸ್ ಆಫೀಸ್ ಫ್ರಮ್ ಹಿಸ್ ಹೌಸ್? ಹೌ ಫಾರ್ ಈಸ್ ಪೀಟರ್ಸ್ ಆಫೀಸ್ ಫ್ರಮ್ ಹಿಸ್ ಹೌಸ್? 10th ಕ್ವಶನ್, ಗೊಂಜಾಲೋ ವಾಸ್ ಅಬೌಟ್ 70 years old. ಏಜ್ ಅದ, ಹೌ ಓಲ್ಡ್ ಅಂತನ್ರಿ. ಹೌ ಓಲ್ಡ್ ವಾಸ್ ಗೊಂಜಾಲೋ? ಹೌ ಓಲ್ಡ್ ವಾಸ್ ಗೊಂಜಾಲೋ ಕರೆಕ್ಟ್ ಆಗ್ತದ್ರಿ. ಎರರ್ ಐಡೆಂಟಿಫಿಕೇಶನ್ ಆಯ್ತು ನೋಡ್ರಿ. ಇಲ್ಲೇ 32nd ಕ್ವಶನ್ ಏದೊಳಗ 3 ಇದರಲ್ಲಿ 2 ಯಾವ್ದಾದ್ರು ಕೊಡ್ತಾರೆ, ಒಂದೊಂದು ಮಾರ್ಕಿಂದು. ಇಲ್ಲದ ನೋಡ್ರಿ, ಕ್ವಶನ್ ಟ್ಯಾಗ್ ಡೂ ಫಾರ್ಮ್ ಯೂಸ್ ಮಾಡ್ಕೊಂಡು ಕ್ವಶನ್ ಮಾಡೋದಿಲ್ಲ. ಫ್ರೇಮಿಂಗ್ ಕ್ವಶನ್ 3ರಲ್ಲಿ 2 ಆದ್ರೆ ಯಾವ್ದು 2 ಕೊಡ್ತಾರೆ, 2 ಮಾರ್ಕಿನ ಕ್ವಶನ್ ಇರ್ತದ. ಇದಕ್ಕೆ ಆಪ್ಷನ್ ಆಗಿ ಏನ್ ಕೊಡ್ತಾರ ಅಂತಂದ್ರ
ಇಲ್ಲದ ನೋಡ್ರಿ ಎರರ್ ಐಡೆಂಟಿಫಿಕೇಶನ್ ಕೊಡ್ತಾರ. ಇಂಥ ಒಂದು ಎರಡು ಕೊಡ್ತಾರೆ ಇಲ್ಲಿ. ನೀವು ಯಾವುದಾದ್ರೂ ಬಿಡಿಸ್ಬೋದು, ಅದನ್ನಾದ್ರೂ ಬಿಡಿಸ್ಬೋದು. ಇದ್ರೊಳಗೆ ಏನು ಮಿಸ್ಟೇಕ್ ಇರ್ತದೆ ಕಂಡುಹಿಡಬೇಕು, ಅದನ್ನು ಸರಿ ಮಾಡಬೇಕು. ಪೂರ್ಣ ಬರಿಬೇಕು ಸೆಂಟೆನ್ಸ್ ಅನ್ನು ಹೊಳ್ಳಿ. ಇವಾದ್ರೂ ಸರಿಯಾಗಿ ಬರೀರಿ. ಇವೆಲ್ಲ ಏನ್ ಮಾಡ್ಕೋಬೇಕು, ಸ್ವಲ್ಪ ಅವಸರ ಮಾಡ್ಲಿಕ್ಕತ್ತೇನೆ. ಇದನ್ನ ಸೆಂಟೆನ್ಸ್ ಬರೆದು ಟ್ಯಾಗ್ ಹಾಕ್ಬೇಕ್ರಿ, ಟ್ಯಾಗ್ ಆಡ್ ಮಾಡ್ಬೇಕ್ರಿ. ಸೆಂಟೆನ್ಸ್ ಬರೆದು ಟ್ಯಾಗ್ ಆಡ್ ಮಾಡ್ಬೇಕ್ರಿ. ಇದನ್ನ ಹೆಂಗ್ ಮಾಡ್ಬೇಕಂತಂದ್ರೆ ಈ ಸೆಂಟೆನ್ಸ್ ಬರಿಬಾರ್ದು, ಪೂರ ನಿಮ್ಮ ಆನ್ಸರ್ನ ಬರ್ದ್ಬಿಡ್ರಿ ನೇರವಾಗಿ. ಅಂದ್ರೆ ನಿಖಿತಾ ಪ್ಲೇಸ್ ದ ಗಿಟಾರ್ ಅಂದ್ರೆ ಡಸ್ ನಿಖಿತಾ ಪ್ಲೇ ದ ಗಿಟಾರ್ ಅಂತೇಳಿ ಮಾಡ್ಬಿಡೋದ್ರಿ. ಇದನ್ನು ಏನ್ ಮಾಡ್ಕೋಬೇಕು, ಕ್ವಶನ್ ಬರ್ದನ್ನ ಬಿಟ್ಟು ಬಿಡಬೇಕು, ನಮ್ದು ಆನ್ಸರ್ ಮಾತ್ರ ಬರಿಬೇಕು. ಈಗ ಬಿ ಕ್ವಶನ್ ನಾವು ನೋಡ್ತೇನ್ರಿ, ಎರರ್ ಐಡೆಂಟಿಫಿಕೇಶನ್. ದಿಸ್ ಕ್ವಶನ್ ಐಟಮ್ ವಿಲ್ ಹ್ಯಾವ್ 2 sentences with errors. Questions need to follow the models presented in the workbook like errors. ಐತ್ ನೋಡ್ರಿ ಎರರ್ ಐಡೆಂಟಿಫಿಕೇಶನ್ ಅಂತಂತ ಒಂದು ಟಾಪಿಕ್ ಕೊಟ್ಟಾರ ವರ್ಕ್ ಬುಕ್ ನೊಳಗ. ಅದ್ರೊಳಗ ಪ್ರಪೋಸಿಷನ್ಸ್ ಎರರ್ಸ್ ಇದಾವ್ರಿ, ಎರರ್ ಪ್ರಾಕ್ಸಿಮಿಟಿ ಅದಾವ್ರಿ, ರೆಡಂಡೆನ್ಸಿ ಅದಾವು, ಟೆನ್ಸ್ಗೆ ರಾಂಗ್ ಯೂಸ್ ಆಫ್ ವರ್ಡ್ಸ್ ಅದಾವ್ರಿ, ಅದಾವ್ರಿ ಭಾಳ ಅದಾವ. ಅದನ್ನೆಲ್ಲ ನೋಡ್ರಿ ಸ್ವಲ್ಪ. ಒಂದು ಸುಮಾರು ನನಗನ್ಸಿದ ಮಟ್ಟಿಗೆ ಅಂತಂದ್ರೆ ಒಂದು 6-7-8 ಐಟಮ್ ಕೊಟ್ಟಾರು. ಒಂದೊಂದಕ್ಕೆ 8-10 ಎಕ್ಸಾಂಪಲ್ಸ್ ಬಿಡಿಸ್ಯಾರ. ಒಂದು 50ರಷ್ಟು ನಿಮಗೆ ಸೆಂಟೆನ್ಸ್ ಸಿಗ್ತಾವ ಅಲ್ಲಿ. ಬಹುತೇಕ ಅದ ಬರ್ತಾವ, ಇಲ್ಲಕಂದ್ರೆ ಅದ ತರಹ ಬರ್ತವೆ. ದಯಮಾಡಿ ಅದನ್ನ ನೋಡ್ಕೊಡ್ರಿ. ವರ್ಕ್ ಬುಕ್ ನೊಳಗ ಎರರ್ ಐಡೆಂಟಿಫಿಕೇಶನ್ ಅಂತ ಒಂದು ಟಾಪಿಕ್ ಅದ ವರ್ಕ್ ಬುಕ್ ನಲ್ಲಿ. ಅದ ಹೆಡ್ಡಿಂಗ್ ಕೊಡ್ತಾರ ಅವರು. ಎರರ್ ಆಫ್ ರೆಡಂಡೆನ್ಸಿ, ಎರರ್ ಆಫ್ ಪ್ರೆಪೋಸಿಷನ್, ಎರರ್ ಆಫ್ ಟೆನ್ಸ್ ಫಾರ್ಮ್, ಎರರ್ ಆಫ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಎರರ್ ಆಫ್ ರಾಂಗ್ ಯೂಸ್ ಆಫ್ ವರ್ಡ್, ರಾಂಗ್ ಆರ್ಡರ್ ಆಫ್ ವರ್ಡ್ಸ್ ಅಂತ ಹೇಳಿ ಅದನ್ನ ಸರಿಯಾಗಿ ನೋಡ್ಕೊಡ್ರಿ. ನೀವು ಅದು ಬೇಕಾಗ ದೊಡ್ಡ ಹೆಲ್ಪ್ ಆಗ್ತದೆ ನಿಮಗೆ. ದಯಮಾಡಿ ಅದನ್ನ ನೋಡ್ಕೊಡ್ರಿ, ನಿಮಗೆ ದೊಡ್ಡ ಹೆಲ್ಪ್ ಆಗ್ತದೆ. ಅದನ್ನ ಭಾಳ ತಾಗೋದಿಲ್ಲ. ಅದು ಒಂದು ತಾಸಿನಷ್ಟು ಕೂತ್ಕೊಂಡ್ರೆ ನಿಮ್ಗೆಲ್ಲ ಗೊತ್ತಾಗ್ತದೆ. ಗೊತ್ತಾಗ್ಲಿಕ್ಕೆ ಸಪೋಸ್ ಏನೋ ಗೊತ್ತಾಗ್ಲಿಕ್ಕೆ ನಿಮ್ಮ ಸರ್ ಇರ್ತಾರಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಲ್ಪ್ ತಗೊಂಡ್ರಂದ್ರೆ ನಿನಗೇನು ಭಾಳ ಹೊತ್ತಾಗೋದಿಲ್ಲ. ಅದು ಒಂದು ತಾಸಿನಷ್ಟು ಆದ್ರೆ ಅಷ್ಟು ತಿರುಗಿ ಹಾಕ್ಬಿಡ್ತೀರಿ. 2 ಮಾರ್ಕ್ಸ್ ಕ್ವಶನ್ ಆರಾಮ್ ಬರ್ತವೆ. ನನಗೇನು ಸಾಧ್ಯತೆ ನಾ ಮಾಡ್ಕೊಡ್ತೀನಿ ಇಲ್ಲಿ. ಬಟ್ ನಾವು ವರ್ಕ್ ಬುಕ್ ಮಾಡ್ಕೊಡ್ತಿದ್ರೆ ಚೆನ್ನಾಗಿರ್ತಿತ್ತು. ನನಗೆ ಟೈಮ್ ಇಲ್ಲ. ಈಗ ಒಂಚೂರು ವರ್ಕ್ ಬುಕ್ ಮಾಡ್ಕೊಡ್ತೀನಲ್ರಿ, ಆರಾಮಾಗಿ ಮಾಡಿ ನೀವು ನೋಡ್ಕೊಡ್ರಿ. ಏನಾದರೂ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಕಮೆಂಟ್ ಹಾಕಿರಲ್ಲ, ನಾನು ಆನ್ಸರ್ ಮಾಡ್ತೀನಿ. ಕಮೆಂಟ್ ಹಿಂಗ ಜನರಲ್ ಹಾಕ್ಬೇಡ್ರಿ. ಈಗ ಫುಲ್ ಮಾರ್ಕ್ಸ್ ತೊಗೋಬೇಕಾದ್ರೆ ಹೆಂಗ್ರಿ, ಈಗ ಈ ಕ್ವಶನ್ ಡೆಫಿನೆಟ್ ಬರ್ತನ್ರಿ. ದಯಮಾಡಿ ಇಂಥ ಕ್ವಶನ್ಸ್ಗಳಿಗೆ ನಾನು ದೇವ್ರ, ನಾನು ಹೆಂಗೆ ಗೊತ್ತಾಗ್ತದ್ರಿ. ಎಕ್ಸ್ಪೀರಿಯನ್ಸ್ ಮ್ಯಾಗ ಹೇಳ್ತಾರೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅದ. ಎಕ್ಸ್ಪೀರಿಯನ್ಸ್ ಮೇಲೆ ಸ್ವಲ್ಪ ಹೇಳ್ಬೋದ್ರಿ. ಹಂಗೆಲ್ಲ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸ್ಟಡಿ ಮಾಡ್ಲಿ ಅಂತ ಹೇಳ್ಕೊಂಡು ಕೊಟ್ಟಿರ್ತಾರ. ನಿಮ್ಗೆ ಎಂಥ ಪ್ರಶ್ನೆಗಳು ಅಂದ್ರೆ, ಸರ್ ಇದು ಒಂದು ಕ್ವಶನ್ ಐತಲ್ಲ, ಇದಕ್ಕೆ ಹೆಂಗೆ ಆನ್ಸರ್ ಮಾಡೋದು ಅಂತ ಕೇಳ್ರಿ. ಏನಾದ್ರು ಸರ್ ಈ ಕ್ವಶನ್ ನನಗೆ ಅರ್ಥ ಆಗಿಲ್ಲದು, ಅದಕ್ಕೆ ಹೆಂಗೆ ಆನ್ಸರ್ ಮಾಡೋದು ಅಂತ ಕೇಳ್ರಿ, ನಾ ಹೇಳ್ತೇನ್ರಿ. ಅದ ಇಂಥ ಕ್ವಶನ್ಸ್ಗಳು ಕೇಳ್ರಿ. ಆನ್ಸರ್ ಮಾಡಕ್ಕೆ ಡಿಫಿಕಲ್ಟ್ ಆಗುವಂಥ ಕ್ವಶನ್ಸ್ಗಳಿಗೆ ಪೇಜಿಗೆ ಸಿಲುಕಿಸ್ಬೇಡ್ರಿ. ಅಂದ್ರೆ ಈ ಕ್ವಶನ್ ಬರ್ತಾ ಸರ್ ಅಂತ ಕೇಳ್ತಾರೆ, ಹೆಂಗೆ ಹೇಳಕ್ಕಾಗ್ತತ್ರಿ, ಬರ್ಬೋದು ಬರ್ಲಿಕ್ಕಿಲ್ಲ, ಹಂಗೆ ಬೇಡ. ಆ ಥರ ಕೇಳ್ರಿ. ನನಗೇನು ಸಾಧ್ಯತೆ ಅದನ್ನ ಹೇಳ್ತೀನಿ. ನನಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಫೀಲ್ಡ್ನೊಳಗೆ, ಹೇಳ್ತೀನಿ. ಡೆಫಿನೆಟ್ಲಿ ಹೇಳ್ತೀನಿ. ಆದ್ರೆ ಬರ್ತೋ ಇಲ್ಲೋ ನೋಡ್ತೇನೆ. ನನಗೇನು ರೀಸನಬಲ್, ನನಗೇನು ನನ್ನ ರೀಸನ್ ಪ್ರಾಂಪ್ಟ್ ಮಾಡ್ತದ ಆ ರೀತಿ ನಾ ಹೇಳ್ತೇನೆ. ಕೇಳ್ರಿ. ಆದ್ರೆ ನನ್ಗೇನಂತ ಅನ್ಸ್ತಂದ್ರೆ ಒಂದು ಯಾವ್ದಾರು ಕ್ವಶನ್ ಹಾಕ್ರಿ, ಸರ್ ಇದನ್ನ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಅಂತನೂ ಹಿಂಗತಿ ಅಂದ್ರೆ ಬೆಸ್ಟ್ ಹೇಳ್ಬೋದ್ರಿ. ಇಂಥವು ಕೇಳ್ರಿ, ಬಿಡಿಸ್ಕೊಡ್ತೇನೆ. ಫ್ರೆಂಡ್ಸ್ ಹಿಂಗೆ ಬಿರ್ಸ್ ಮಾತಾಡೋಣಂತ ಅನ್ಕೋಬೇಡ್ರಿ ಪ್ಲೀಸ್. ಹಂಗಿಲ್ಲ, ಅದು ಹಂಗೈತದು. ನಿಮ್ಗೆ ಅನಿಸ್ತದ ಅದು ಹೆಂಗಪ್ಪ ಇವ್ರು ಯಾಕೆ ಹೇಳಕ್ ಆಗುದಿಲ್ಲ ಅಂತ. ಹಂಗೆ ಹೇಳಕ್ ಆಗುದಿಲ್ಲ. ಅದನ್ನು ಹಾರ್ಡ್ ವರ್ಕ್ ಮಾಡ್ಲಿ ಎಲ್ಲರೂ ಅಂತ ತಿಳ್ಕೊಂಡು ಇರ್ತದ ಅದು ಉದ್ದೇಶ. ಎಲ್ಲ ಶಿಕ್ಷಕರದು ಬೋರ್ಡ್ ಅವ್ರದೆಲ್ಲ ಅದೇ ಇರ್ತದಲ್ಲ, ಓದ್ಲಿ ಇನ್ನಷ್ಟು ಹುಡುಗರು ಅಂತ ಇಟ್ಟಿರ್ತಾರೆ. ನೀವು ಜಾಣರಾಗ್ಲಿ ಅಂತ ಹೇಳಿರ್ತದ ಪರ್ಪಸ್. ಆದ್ರೂ ಸಹಿತ ಸ್ವಲ್ಪ ಪರೀಕ್ಷಾ ಟೈಮ್ದೊಳಗೂ ಸ್ವಲ್ಪ ಶಾರ್ಟ್ ಕಟ್ ರೂಟ್ ಮಾಡ್ತೇನೆ, ನನಗೇನು ಹೆಲ್ಪ್ ಆಗುತ್ತೆ. ಹೌದಾ? ಕೇಳ್ರಿ. ಆದ್ರೆ ಈ ಕ್ವಶನ್ ಇಂಥದ್ದು ಕ್ವಶನ್ ಕೊಟ್ಟು ಇದು ಹೆಂಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಕೊಡ್ರಿ, ಕ್ವಶನ್ ಹಾಕ್ರಿ, ನನಗೆ ಆನ್ಸರ್ ಮಾಡ್ತೇನೆ ರೀ. ಎಲ್ಲರೂ ಫೋನ್ ಹಿಡ್ಕೊಂಡು ಕೂತಿರ್ತೀವಲ್ಲ, ಒಂದು ಕ್ಷಣದಾಗ ಆನ್ಸರ್ ಮಾಡ್ಬೋದು. ಏನು ಪ್ರಿಪರೇಷನ್ ಇಲ್ಲ, ಏನಿಲ್ಲ, ಆರಾಮ್ ನೀವೇನು ಕೇಳಿದ್ರೆ ಹೇಳ್ತೇನೆ. ಎಲ್ಲೋ ಕೂತ್ರ ಅಲ್ಲೇ ಕುಂತ ಹಂಗ ಹೇಳ್ಬೋದ್ರಿ. ಹೌದಾ? ಅಂಥವೆಲ್ಲ ಕ್ವಶನ್ ಕೇಳ್ರಿ, ನಾನು ಹೇಳ್ತೇನೆ. ಇದೇನ್ ಮಾಡ್ತೀರಿ, ಇದಕ್ಕೆ ಎರರ್ ಐಡೆಂಟಿಫಿಕೇಶನ್ ಅಂತ ಇರ್ತಾವ್ರಿ. ಡಾಗ್ ಈಸ್ ಎ ಮ್ಯಾನ್ಸ್ ಬೆಸ್ಟೆಸ್ಟ್ ಫ್ರೆಂಡ್ ಅಂತ ಹೇಳಿ ಇದು ಹಿಂಗೆ ಕೊಡೋದಿಲ್ಲ ಕ್ವಶನ್. ನಿನ್ಗೆ ಆಕ್ಚುಲಿ ಕ್ವಶನ್ ಹೆಂಗೆ ಕೊಡ್ತಾರೆ ಹೇಳೇನ್ರಿ ನಿಮಗೆ ಇದನ್ನು.
ಈ ಕ್ವಶನ್ ಕೇಳೋ ರೀತಿ ನನಗದು ಯಾಕೋ ಕರೆಕ್ಟ್ ಅನ್ಸಲ್ಲ. ಡಾಗ್ ಈಸ್ ಮ್ಯಾನ್ಸ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಂತ ಕೊಡ್ತಾರೆ. ನಮ್ಮ ವರ್ಕ್ ಬುಕ್ನಾಗ ಹಿಂಗೈತೆ ಕ್ವಶನ್. ಇವ್ರು ಯಾಕೋ ಹಿಂಗತೆ ಕೊಟ್ಟಾರ ಸರ್, ಯಾವ ಉದ್ದೇಶದಿಂದ ಕೊಟ್ಟಾರೋ ನಮಗೆ ಅರ್ಥ ಆಗೋದಿಲ್ಲ. ಇದಕ್ಕೆ ಸಾಮಾನ್ಯವಾಗಿ ಕ್ವಶನ್ ಹೆಂಗಿರ್ತಂದ್ರೆ ಇದು ಡಾಗ್ ಈಸ್ ಎ ಮ್ಯಾನ್ಸ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಂತೇಳಿ ಡಬಲ್ ಸೂಪರ್ಲೇಟಿವ್ ಯೂಸ್ ಮಾಡಿಕೊಂಡು ರಾಂಗ್ ಮಾಡ್ತಾರೆ. ಇವರಂತೂ ಹಿಂಗತೆ ಕೊಟ್ಟಾರಲ್ಲ. ಹಾಗಾದ್ರೆ ನಾವೇನ್ ಮಾಡ್ಕೋಬೇಕಂದ್ರೆ ಡಾಗ್ ಈಸ್ ಎ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ರೀರೈಟ್ ಮಾಡ್ಬೇಕ್ರಿ. ನೀವೆಲ್ಲರ ಇದನ್ನ ರೌಂಡ್ ಕಟ್ಟಿ ಅದನ್ನ ತಿದ್ದೋದು ಹಂಗೆಲ್ಲ ಮಾಡಬಾರ್ದ್ರಿ. ಒಂದ್ ಶಬ್ದ ಬರುತ್ತೆ, ಇದನ್ನ ಸೆಂಟೆನ್ಸ್ ಒಳಗೆ ಪುನಃ ಆನ್ಸರ್ ಬುಕ್ ನಲ್ಲಿ ಬರೀದು ಇದನ್ನ ರೌಂಡ್ ಕಟ್ಟೋದು ಹಂಗೇನ್ ಮಾಡ್ಬೇಡ್ರಿ. ನೇರವಾಗಿ ಆನ್ಸರ್ ಬರೀರಿ ಕರೆಕ್ಟ್ ಆಗಿ. ಯು ಕ್ಯಾನ್ ರಿಟರ್ನ್ ಬ್ಯಾಕ್ ಅಂತ ಎರರ್ ಆಫ್ ರಿಡಂಡೆನ್ಸಿ ಅಂತ ಕರಿತಾರೆ ಇದಕ್ಕೇನು ಇದು ಒಂಥರ ಎರರ್ ಆಫ್ ರಿಡಂಡೆನ್ಸಿ. ಅನ್ನೆಸೆಸರಿ ವರ್ಡ್ಸ್ ಯೂಸ್ ಮಾಡೋದು, ಮೋಸ್ಟ್ ಬೆಸ್ಟ್ ಯೂಸ್ ಮಾಡೋದು. ಇದೆಲ್ಲ ಬೆಸ್ಟೆಸ್ಟ್ ಅಂತ ಕೊಡೋದಿಲ್ಲ, ಮೋಸ್ಟ್ ಬೆಸ್ಟ್ ಅಂತ ಕೊಡ್ತಾರ. ಇದು ಎರರ್ ಆಫ್ ರಿಡಂಡೆನ್ಸಿ. ಅದು ಯು ಕ್ಯಾನ್ ರಿಟರ್ನ್ ಬ್ಯಾಕ್ ಅಂತಾರ. ರಿಟರ್ನ್ ಅಂದ್ಮೇಲೆ ಬ್ಯಾಕ್ ಬರಬಾರ್ದು, ಬ್ಯಾಕ್ ಬಿಟ್ಟು ಬಿಡ್ಬೇಕು ಇದನ್ನ. ಇಲ್ಲಿ ಮಿಸ್ಟೇಕ್ ಇಲ್ಲಿದೆ, ಇದ್ರದ್ದು ಮಿಸ್ಟೇಕ್ ಇಲ್ಲಿದೆ. ನನ್ನ ಟೈಮ್ ಇಲ್ಲ ದೋಸ್ತ, ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ಸ್ಪೀಡ್ ಹೋಗ್ತೀನಿ. ಯು ಕ್ಯಾನ್ ರಿಟರ್ನ್ ಬ್ಯಾಕ್ ಬಿಟ್ಬಿಡ್ರಿ. ಯು ಕ್ಯಾನ್ ರಿಟರ್ನ್ ದಿಸ್ ಬುಕ್ ಟುಮಾರೋ. ಯು ಕ್ಯಾನ್ ರಿಟರ್ನ್ ಬ್ಯಾಕ್ ಬೇಡ. ಹೆಣ್ಣು ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್, ವರ್ಡ್ ಆರ್ಡರ್ ತಪ್ಪಿದೆ. ಇದು ಇಂಟ್ರಾಗೇಟಿವ್ ಆದ್ದರಿಂದ ಹೆಣ್ಣದ ಮಗ WH ವರ್ಡ್ ಮಗಲ ಹೆಲ್ಪಿಂಗ್ ವರ್ಬ್ ಬಂದ ಆಮೇಲೆ ಸಬ್ಜೆಕ್ಟ್ ಬರ್ಬೇಕಲ್ಲ. ಹೆಣ್ಣು ವಿಲ್ ಯು ಕಂಪ್ಲೀಟ್ ನೋಟ್ಸ್ ಕರೆಕ್ಟ್. ಇದು ಇಲ್ಲಿ ಮಿಸ್ಟೇಕ್ ಇದೆ. ಮೈ ಫ್ರೆಂಡ್ ಡಿಡ್ ನಾಟ್ ವೆಂಟ್ ಆಗೋದಲ್ರಿ. ಡಿಡ್ ನಾಟ್ ಬಂದ್ರೆ ಗೋ ಆಗ್ಬೇಕಿದು. ಗೋ ಟು ಕಾಲೇಜ್ ಟುಡೇ ಅಂತಾರೆ ಇವರು. ಎಸ್ಟರ್ಡೇ ಅಂದ್ರೆ ಚಲೋ ಇತ್ತು, ಟುಡೇ ಅಂದ್ರೂ ಆಗ್ತದೆ. ಇವತ್ತು ಸಾಯಂಕಾಲ ಮಾತಾಡಕತ್ತೀನಿ, ಮಾರ್ನಿಂಗ್ ಅವಾಗ ಕಾಲೇಜ್ಗೆ ಹೋಗಿಲ್ಲ ಅನ್ಬೋದ್ರಿ. ಇರ್ಲ್ರಿ. ಮೈ ಫ್ರೆಂಡ್ ಡಿಡ್ ನಾಟ್ ಗೋ ಮಾಡ್ರಿ. ದ ಸನ್ ಆಗ್ಬೇಕದು. ನ್ಯಾಚುರಲ್ ಆಬ್ಜೆಕ್ಟ್ಸ್ ಅದಲ್ಲ, ಸನ್, ಮೂನ್, ಅರ್ತ್, ಸ್ಕೈ, ಯಾವಾಗಲೂ ಇವುಗಳಿಂದ ದ ಬರಬೇಕು. ಜಗತ್ತಿಗೆ ಒಂದೇ ಅದಾವಲ್ಲ, ಅದಕ್ಕೆ ದ ಬರ್ತದೆ. ಇದು ಎರರ ಇದೇನು ಆರ್ಟಿಕಲ್ ಮಿಸ್ಟೇಕ್ ಅದ ಇದ್ರೊಳಗೆ. ಇದು ಹಾರ್ಬಲ್ ಮಿಸ್ಟೇಕ್. ಇದು ಹಾರ್ಬೆ ಸಂಬಂಧಪಟ್ಟದ್ರಿ. ಇದು ಆರ್ಟಿಕಲ್ ಮಿಸ್ಟೇಕ್ ಅದ ಇದ್ರೊಳಗೆ. ದ ಸನ್ ರೈಸಸ್ ಇಂದ ಈಸ್ಟ್ ಆಗ್ಬೇಕದು. ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 6 years. ಸಿನ್ಸ್ ಈಸ್ ಯೂಸ್ ಟು ಶೋ ಪಾಯಿಂಟ್ ಆಫ್ ಟೈಮ್. ಬಟ್ 6 years ಅನ್ನೋದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಅದು ಲೆಂತ್ ಆಫ್ ಟೈಮ್. ಫಾರ್ ಯೂಸ್ ಮಾಡ್ಬೇಕ್ರಿ. ಇಲ್ಲಿ ಮಿಸ್ಟೇಕ್ ಇಲ್ಲಿದೆ. ಫಾರ್ ಅನ್ಬೇಕು. 6 years ಅನ್ನೋದು ಲೆಂತ್ ಆಫ್ ಟೈಮ್ ಅಲ್ಲ, ಅದಕ್ಕೆ ಫಾರ್ ಬರ್ತೈತಿ. 1992 ದಿಂದ 2006 ದಿಂದ ಸಂಡೇ ಇಂದ ಹಿಂಗತೆ ಬಂತಂದ್ರೆ ಪಾಯಿಂಟ್ ಆಫ್ ಟೈಮ್ ಆಗ್ತದೆ, ಅವಾಗ ಸಿನ್ಸ್ ಬರ್ತದೆ. ಇಲ್ಲೇ ಸಿನ್ಸ್ ಬದಲಾಗಿ ಫಾರ್ ಯೂಸ್ ಮಾಡ್ರಿ, ಕರೆಕ್ಟ್ ಆಗ್ತದೆ. ಹಿ ಇನ್ವೈಟೆಡ್ ಮೈ ಟೀಚರ್ ಫಾರ್ ಗಿವ್ ಅಲ್ಲ, ಟು ಗಿವ್ ರೀ. ಅದು ಇನ್ಫಿನಿಟಿ ಮಾಡ್ಬೇಕ್ರಿ ಇದನ್ನ. ಹಿ ಇನ್ವೈಟೆಡ್ ಮೈ ಟೀಚರ್ ಟು ಗಿವ್ ಅಡ್ವೈಸ್. ಫಾರ್ ಬೆಟರ್ ಪ್ರಿಪೋಸಿಷನ್ ಮಿಸ್ಟೇಕ್. ಇದು ಪ್ರಿಪೋಸಿಷನ್ ಅಂತ ಮಿಸ್ಟೇಕ್. ಹಿ ಆಸ್ಕ್ಡ್ ಮೀ ವೇರ್ ಐ ಆಮ್ ಗೋಯಿಂಗ್. ಇದು ಟೆನ್ಸಿಗೆ ಸಂಬಂಧಪಟ್ಟಿದ್ರಿ. ಯಾಕಂದ್ರೆ ಆಸ್ಕ್ ಅಂದ್ರೆ ಪಾಸ್ಟ್ ಐತಿ, ಇದು ಕೂಡ ಪಾಸ್ಟ್ ಆಗ್ಬೇಕು. ಕಂಟಿನ್ಯೂಸ್ ಇರಲಿ, ಪಾಸ್ಟ್ ಕಂಟಿನ್ಯೂಸ್ ಆಗ್ಬೇಕು. ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಆಗ್ಬೇಕು. ಅದು ಐ ಆಮ್ ಗೋಯಿಂಗ್ ಅಲ್ಲ. ಐ ಆಮ್ ಹಿಯರಿಂಗ್ ಇದೇನಂತವ್ರ, ಇದು ನಾನ್ ಕನ್ಕ್ಲೂಸಿವ್ ವರ್ಬ್ಸ್ ಅಂತ ಕರೀತಾರೆ ಇದನ್ನ. ಹಿಯರಿಂಗ್, ಜಡ್ಜಿಂಗ್, ಲವ್ವಿಂಗ್, ಆಮೇಲೆ ಪಾಸಿಂಗ್. ಐ ಆಮ್ ಪಾಸಿಂಗ್ SSLC ಅಂದ್ರೆ ಹೆಂಗ್ರಿ ಅದು. ಬಿಲಾಂಗಿಂಗ್, ಇವೆಲ್ಲ ಏನಂತವ್ರಿ ನಾನ್ ಕನ್ಕ್ಲೂಸಿವ್ ವರ್ಬ್ಸ್ ಅಂತ ಕರಿತೀವಿ. ಪಾಸಿಂಗ್, ಪಾಸ್, ಲವ್, ಹಿಯರ್, ಜಡ್ಜ್, ಡಿಸೈಡ್, ಇವನ್ನೆಲ್ಲ ಕಂಟಿನ್ಯೂಸ್ ಟೆನ್ಸ್ ಆಗಿ ಯೂಸ್ ಮಾಡಬಾರ್ದ್ರಿ. ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್. ಐ ಆಮ್ ಹಿಯರಿಂಗ್ ಅಂತಿತ್ತಂದ್ರೆ ಡೆಫಿನೆಟ್ಲಿ ಐ ಹಿಯರ್ ಅಂತ ಮಾಡ್ರಿ. ಐ ಹಿಯರ್ ಸಮ್ ನಾಯ್ಸ್, ಐ ಆಮ್ ಹಿಯರಿಂಗ್ ಅಲ್ಲ. ಈ ಸೆಂಟೆನ್ಸ್ ಕೂಡ ಅದೇ ತರದ್ ಅದ ರೀ. ದಿಸ್ ಹೌಸ್ ಈಸ್ ಬಿಲಾಂಗಿಂಗ್ ಟು ಅಂತಾರ. ನೋ 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 ನೋ, ದಿಸ್ ಹೌಸ್ ಬಿಲಾಂಗ್ಸ್ ಟು ದ ಮಿನಿಸ್ಟರ್. ಓಕೆ ಫ್ರೆಂಡ್ಸ್, ಸ್ವಲ್ಪ ಅವಸರ ಮಾಡ್ಲಿಕ್ಕತ್ತೀನಿ, ಬೇರೆ ಒಂದು ಕೆಲಸ. ನೋಟ್ ಮೇಕಿಂಗ್ ಅಥವಾ ಇದಕ್ಕೆ ನಾವು ಫ್ಲೋ ಚಾರ್ಟ್ ಅಂತ ಕರಿತೀವಿ. ಇಲ್ಲೇನು ಮೊದಲ ಹಳೆಯ ವರ್ಷ ಏನು ಮೊದಲೆಲ್ಲ ಏನಿದ್ದವ್ರಿ, 8 ಬಾಕ್ಸ್ ಕೊಡ್ತಿದ್ರು. 8 ಬಾಕ್ಸ್ ಕೊಟ್ಟು ಏನ್ ಮಾಡ್ತಿದ್ರು, 1 ಬಾಕ್ಸ್ ತುಂಬಿದ್ರೆ ಹಾಫ್ ಮಾರ್ಕ್, 4 ಮಾರ್ಕ್ಸಿಂದ ಇರ್ತಿತ್ತು. ಇವಾಗ ಏನ್ ಮಾಡ್ತಾರ, 4 ಬಾಕ್ಸ್ ಕೊಡ್ತಾರ, 2 ಮಾರ್ಕ್ಸಿನ ಕ್ವಶನ್. ಅದು 1 ಬಾಕ್ಸ್ ತುಂಬಿದ್ರೆ ಹಾಫ್ ಮಾರ್ಕ್. ಇದನ್ನೆಲ್ಲ ನಾ ಫ್ಲೋ ಚಾರ್ಟ್ ನನ್ನ ವಿಡಿಯೋಗಳು, ಸಾಕಷ್ಟು ವಿಡಿಯೋಗಳನ್ನ ಹಾಕಿನಿ ಫ್ರೆಂಡ್ಸ್. ಇದ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿನಿ, ನೋಡ್ಕೊಡ್ರಿ. ನಿನ್ನೆ ಒಂದು
ಲಿಂಕರ್ಸ್ ಬಗ್ಗೆ ಸಂಬಂಧಪಟ್ಟು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿನಿ, ನೀವೆಲ್ಲ ನೋಡ್ಬೇಕ್ರಿ ಅದನ್ನ. ವ್ಯೂಸ್ ನೋಡಿದೆ, ಭಾಳ ಜನ ನೋಡಿಲ್ಲ, ಅದು ಗೊತ್ತಾಗಿಲ್ಲ ಅಂತ ಅನಿಸ್ತದೆ ನಿಮಗೆ. ಲಿಂಕರ್ಸ್ಗೆ ಸಂಬಂಧ ಇರತಕ್ಕಂಥ ಕ್ವಶನ್ಸ್ ಅನ್ನ ಪಟದಕಲ್ ಇಂಗ್ಲಿಷ್ ಅಕಾಡೆಮಿ ಒಳಗೆ ಭಾಳ ಆಗ್ತೈತೆ ಅಂತ ತಿಳ್ಕೊಂಡು ನಂದೇ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿನಿ. ಲಿಂಕರ್ ಸಂಬಂಧಪಟ್ಟಂತ ಕ್ವಶನ್ಸ್ ಅಲ್ಲಿ ಹಾಕಿನ ಬಿಡಿಸಿನಿ. ಕ್ವಶನ್ ಬ್ಯಾಂಕ್ ನನ್ನ ಕ್ವಶನ್ಸ್ ಅಲ್ಲ, ದಯಮಾಡಿ ನೋಡ್ರಿ, ವೆರಿ ಮಚ್ ಯೂಸ್ಫುಲ್ ಅದ. ಇದನ್ನೆಲ್ಲ ಪಟದಕಲ್ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕ್ತಿರ್ತೀನಿ. ಇದು ಫ್ಲೋ ಚಾರ್ಟ್ ಅಂದ್ರೆ ನಾನು ಈ ಪಟದಕಲ್ ಇಂಗ್ಲಿಷ್ ಅಕಾಡೆಮಿ ಒಳಗೆ ಭಾಳಗಳನ್ನ ಹಾಕಿನಿ. 2015 ದಿಂದ ಒಂದು 4-5-6 ವಿಡಿಯೋಗಳನ್ನ ಹಾಕಿರ್ಬೇಕಂತ ಅನಿಸ್ತದ. ಯಾಕೆ ಹಾಕಿನಂತಂದ್ರೆ ಅವನು ಹೆಂಗ್ ಬಿಡಿಸ್ಬೇಕು ಅಂತೇಳಿ ಮೆಥಡ್. ಆದ್ದರಿಂದ ಈಗ ಮೆಥಡ್ ಹೇಳೋದಿಲ್ಲ, ನನ್ನ ಹಳೆ ವಿಡಿಯೋಗಳನ್ನ ನೋಡ್ರಿ ನೀವು, ಅದರೊಳಗೆ ಮೆಥಡ್ ಹೇಳಿನಿ. ಈಗ ನೇರವಾಗಿ ಆನ್ಸರ್ಗೆ ಬರ್ತೇನೆ. ದ ಕಾವೇರಿ, ಇಲ್ಲೇ ಕ್ವಶನ್ಸ್ ಏನದರ, ಇದು ಕ್ವಶನ್ ನಂಬರ್ 33. ಇದು ಕ್ವಶನ್ ನಂಬರ್ 32 ಹೋಯ್ತದು. ಕ್ವಶನ್ ನಂಬರ್ 33. Read the following passage and make notes by filling the boxes given below. The Kaveri is one of the major rivers of Karnataka. ಇಲ್ಲೆಲ್ಲ ಇನ್ಫಾರ್ಮೇಶನ್ ಇರ್ತದೆ. It originates at Talakaveri in Kodagu district at an elevation of 1341 meters. It flows across the Deccan Plateau in South India and flows into the Bay of Bengal. ನೋಡೋಣ ಬರ್ರಿ ಇನ್ಫಾರ್ಮೇಶನ್ ಅದ. ಕಾವೇರಿ ಮೇಜರ್ ರಿವರ್ ಆಫ್ ಕರ್ನಾಟಕ. ಮೇಜರ್ ರಿವರ್ ಕ್ಲೂ ಕೊಡ್ತಾರ. ಮೇಜರ್ ರಿವರ್ಸ್ ಒನ್ ಆಫ್ ದ ಮೇಜರ್ ರಿವರ್ಸ್ ಆದ್ಮೇಲೆ ಇಲ್ಲೇನದ ಆಫ್ ಕರ್ನಾಟಕ ಹಾಕ್ರಿ. 1 ಅಂತ ಫ್ಲೋ ಚಾರ್ಟ್ ಹಾಕ್ಬೇಕ್ರಿ. ಇಲ್ಲಿ ಏನ್ ಹೇಳ್ತಾರ ನೋಡ್ರಿ, ಫ್ಲೋ ಚಾರ್ಟ್ ಹಾಕ್ಬೇಕು. ನೋಟ್ ಮೇಕಿಂಗ್ ಇಲ್ಲಿ ಕೊಡ್ತಾರ ನೋಡ್ರಿ ಸ್ವಲ್ಪ ರೀ. ದಿಸ್ ಕ್ವಶನ್ ಐಟಮ್ ಈಸ್ ಫಾರ್ 2 marks. A small paragraph of 2 or 3 sentences is given. A flow chart with 4 blank boxes is provided that need to be filled in based on the information given in the paragraph. Students should draw the flow chart and fill the boxes. ಗೊತ್ತಾತಲ್ರಿ, ಡ್ರಾ ಮಾಡ್ಬೇಕ್ರಿ, ಆನ್ಸರ್ ಹಂಗ ಬರಿಬೇಡ್ರಿ. ಇನ್ಫಾರ್ಮೇಶನ್ ನೋಡ್ರಿ. ಒರಿಜಿನೇಟ್ಸ್ ಏನದಲ್ಲ, ಇಟ್ ಒರಿಜಿನೇಟ್ಸ್ at Talakaveri in Kodagu district. At Talakaveri in Kodagu district. ಇಲ್ಲಿ ಥರ್ಡ್ ಒನ್ ಬರ್ರಿ, ಮತ್ತೆ ಇಲ್ಲಿ ಓದಿಗಿದ್ರಿ ನೀವು, ಥರ್ಡ್ ಒನ್ ಬರ್ರಿ. at an elevation of ಇಲ್ಲೊಂದು ಅಂಕೆ ಸಂಖ್ಯೆ ಕೊಟ್ಟಾರ, 1341 meters. 1341 meters ಅಂತ್ರಿ. ಓಕೆ, ದ ಲಾಸ್ಟ್ ಒನ್ ಏನದಲ್ರಿ, flows into the Bay of Bengal. ಪ್ರಾಕ್ಟೀಸ್ ಕೊಟ್ಟಾರ. ಎಕ್ಸಾಮಿನೇಷನ್ ಅಲ್ಲಿ ಒಂದೇ ಇರ್ತದ, ಮತ್ತೆ 4 ಕೊಟ್ಟಾರ ಅಂತ ತಿಳ್ಕೊಂಡ್ರೆ ನೀವು ಕೊಡ್ತಾರ ಅಂತೇಳಿ ಒಂದ್ ಇರ್ತದ. ಇವ್ರು ಪ್ರಾಕ್ಟೀಸ್ ಕೊಟ್ಟಾರ 4 ಕೊಟ್ಟಾರ. ಮ್ಯಾಂಗೋ ಈಸ್ ದ ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ. ಇಟ್ ಇಸ್ ನೋನ್ ಆಸ್ ದ ಕಿಂಗ್ ಆಫ್ ಫ್ರೂಟ್ಸ್. ಇಟ್ ಇಸ್ ರಿಚ್ ಇನ್ ವಿಟಮಿನ್ಸ್ ಅಂಡ್ ಮಿನರಲ್ಸ್. ಮ್ಯಾಂಗೋಸ್ ಆರ್ ಸ್ವೀಟ್ ಅಂಡ್ ಸೋರ್ ಫ್ಲೇವರ್ಡ್. ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ಈಸ್ ಮ್ಯಾಂಗೋ ಅಂತ ತೊಂಬರಿಲ್ಲ. ನಂಬರ್ 2, known as the king of fruits. Rich in vitamins and minerals ಅಂತ ತುಂಬ್ರಿ. ಥರ್ಡ್ ಒನ್. ಫ್ಲೇವರ್ಸ್ ಡ್ಯಾಶ್ ನಾವೇನ್ ತುಂಬಬೇಕು ಅಂಡ್ ಸೋರ್ ಅಂತ ಅವ್ರು ಕೊಟ್ಟಾರ. ಹಾಗಾದ್ರೆ ಸೋರ್ ಬಿಟ್ರೆ ನಾವು ತುಂಬಬೇಕಾದದ್ದು ಸ್ವೀಟ್ ಅಂತ ಹೇಳಿಲ್ಲ, ಅದು ತಾನೆ. ಓಕೆ, ನೆಕ್ಸ್ಟ್ 3 ಕೊಟ್ಟಾರ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ರಿಪೋರ್ಟರ್ ಸ್ಪೀಚ್ ಕಾಣಿಸ್ಕೊಂತ ನಾಳೆ ಮಾಡ್ತೇನೆ ಅದಲ್ರಿ. ಉಷ್ಟು ಬಿಡಿಸ್ಕೊಡ್ತೇನೆ ರಿಪೋರ್ಟರ್ ಸ್ಪೀಚ್. ನನಗಂತೂ ಭಾಳ ಇಂಟ್ರೆಸ್ಟಿಂಗ್. ಯಾರೋ ಒಬ್ರು ಹಾಕಿದ್ರು, ಭಾಳ ಡಿಫಿಕಲ್ಟ್, ಆಕ್ಚುಲಿ ಭಾಳ ಡಿಫಿಕಲ್ಟ್. ಇದು ಒಂಥರ ಅದನ್ನ ಕಲತ ಮೇಲೆ ಗೊತ್ತಾಕೈತಿ. ಥ್ರಿಲ್ ಅಂತಾರಲ್ಲ, ಥ್ರಿಲ್ ಇರ್ತದೆ ಅದ್ರೊಳಗೆ. ಆ ಥೇರಿ ಎಲ್ಲ ಕಲಿಬೇಕ್ರಿ. ಥೇರಿ ಕಲಿಲಾದ್ರೆ ಬರೋದಿಲ್ಲ ಅದು. ಎಲ್ಲ ಒಂದ್ ಕಡೆ ಸಾಧ್ಯನೇ ಇಲ್ಲ ಥೇರಿ ಕಲಿಲಾರ್ದನ. ಒಂದು 10 ಪೀರಿಯಡ್ ಥೇರಿ ಹೇಳ್ಬೇಕ್ರಿ. ಅದಕ್ಕೆ ಒಂದು 8 ಪೀರಿಯಡ್, ಒಂದು 7-8 ಪೀರಿಯಡ್ ಥೇರಿ ಹೇಳ್ಬೇಕ್ರಿ. 8 ಪೀರಿಯಡ್ ಥೇರಿ ಹೇಳ್ಬೇಕ್ರಿ. ಒಂದು 10-15 ಪೀರಿಯಡ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಒಂದು 20 ತಾಸಿನ ಕೆಲಸ ಅದು. 20 ತಾಸು ಕೆಳಗೆ ಆಗೋದಿಲ್ಲ. ಮತ್ತದು 20 ತಾಸೆಲ್ಲ ಇಲ್ಲೆಲ್ಲ ಹೆಂಗ್ ಮಾಡಕ್ಕಾಗ್ತದೆ ವಿಡಿಯೋದಲ್ಲಿ. ನೆಕ್ಸ್ಟ್ ಮಾಡ್ತೀನಿ, ಒಂದೊಂದು ವಿಡಿಯೋ ಮಾಡ್ತೀನಿ. ಅದು ನೆಕ್ಸ್ಟ್ ಮುಂದಿನ ಈ ಅಕಾಡೆಮಿಕ್ ಇಯರ್ ಜೂನ್ದಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ವೆಕೇಶನ್ ಒಳಗೆ ಇರ್ತದಲ್ಲ, ಈಗ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಎಕ್ಸಾಮ್ ಮುಗಿದ ನಂತರ
ಮತ್ತು ಬೇರೆ ಕೆಲಸ ಸ್ಟಾರ್ಟ್ ಆಗ್ತೈತಿ ಇರ್ತೈತಿ. ಏನಾದರೂ ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳ್ರಿ, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ಗೆಲ್ಲ ಹೇಳ್ರಿ, ಯಂಗರ್ ಬ್ರದರ್ಸ್ ಯಂಗರ್ ಸಿಸ್ಟರ್ಸ್ಗೆ ನೋಡಲಿಕ್ಕೆ ಯೂಸ್ಫುಲ್ ಮಟೀರಿಯಲ್ ಹಾಕ್ತಿರ್ತೀನಿ. ವೆರಿ ಯೂಸ್ಫುಲ್, ವೆರಿ ಕಾಸ್ಟ್ಲಿ ಇರ್ತದೆ, ವ್ಯಾಲ್ಯೂಬಲ್ ಇರ್ತದೆ. ಓಕೆ, ಲಾಸ್ಟ್ ತೇರಿ ಹೇಳ್ಬೇಕಂತೀನಿ, ಹೇಳಕ್ಕಾಗೋಲ್ರಿ. ತೇರಿ ಹೇಳಬೇಕು. ಒಂದು ಟಾಪಿಕ್ ಚೇಂಜ್ ಆಫ್ ವಾಯ್ಸ್ ಒಂದು ತಗೊಂಡಂದ್ರೆ ಹೆಂಗೆ ಚೇಂಜ್ ಆಫ್ ವಾಯ್ಸ್ ಮಾಡಬೇಕು, ತೇರಿಗೆ ಒಂದು ವಿಡಿಯೋ ಮಾಡಿದ್ರೆ. ಯಾವುದೂ ಮಾಡಿಲ್ಲ ಇನ್ನೂವರೆಗೂ ಆ ತರಹ. ನಾನು ಮಾಡಬೇಕು ಥೇರಿ. ನನಗೂ ಭಾಳ ಇಂಟ್ರೆಸ್ಟಿಂಗ್ ಹೇಳಕ್ಕೆ ಮಾಡ್ತೀನಿ. ಮುಂದಿನ ದಿನಮಾನದಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ರಿ, ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳ್ರಿ, ನೀವು ನೋಡ್ತಾರೆ ಡಿಗ್ರಿಗೆ ಹೋದ್ಮೇಲೆ. ಕಿಂಗ್ ಫಿಶರ್ಸ್ ಆರ್ ಸ್ಮಾಲ್ ಟು ಮೀಡಿಯಂ ಸೈಜ್ಡ್ ಬ್ರೈಟ್ ಕಲರ್ಡ್ ಬರ್ಡ್ಸ್. ಓಕೆ, ದೇ ಬಿಲಾಂಗ್ ಟು ಅಂತ ಐತೆ ನೋಡ್ರಿ, ದೇ ಆರ್ ಬಿಲಾಂಗಿಂಗ್ ಟು ಅಂತ ಐತನ್ರಿ ಇಲ್ಲೇ. ಆಗಲೇ ಏನಲ್ಲ ಇಲ್ಲ, ಕಂಟಿನ್ಯೂಸ್ ಟೆನ್ಸ್ ಬರೋದಿಲ್ಲ. ಇದು ನಾನ್ ಕನ್ಕ್ಲೂಸಿವ್ ಹರ್ಬ್ಸ್ ಅಂತಾರೆ ಇದಕ್ಕೆ. ದೇ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್, ನನಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಎಲ್ಸಿನಿಡ್ ಅಂತ ತೆಗಿಬಹುದು. They are known for their dramatic hunting techniques. The largest kingfisher in the world is kookaburra. Pronunciation correct ಆಗಿ ಗೊತ್ತಿಲ್ಲ, ಸ್ವಲ್ಪ ಹೆಚ್ಚಿಕೊಂಡು ಮಾಡ್ತೀನಿ. Which is found in Australia. Okay, ಬರ್ರಿ ನೋಡೋಣ. Kingfishers belong to the family Alcidinidae. ಇಲ್ಲಿ ಬರಿಬೇಕಿದ್ರ, ಈ ವರ್ಡ್ ಬರಿಬೇಕ್ರಿ. ಇದನ್ನ ಬಿಲಾಂಗ್ ಟು ದ ಫ್ಯಾಮಿಲಿ Alcidinidae ಇಲ್ಲಿ ಬರೀರಿ. ನಂಬರ್ 2 ಏನದಲ್ಲ ಇಲ್ಲಿ ಬರ್ತೀರಿ. known for their dramatic hunting techniques. ಇದು 2. 3 largest in the world. ಯಾವ್ದದು ಕಿಂಗ್ಫಿಶರ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್? ಕುಕಾಬುರಾ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಆ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದು ಫೌಂಡ್ ಇನ್ ಎಲ್ಲಿ? ಆಸ್ಟ್ರೇಲಿಯಾ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಈ ರಿಪೋರ್ಟೆಡ್ ಸ್ಪೀಚ್ಗಳನ್ನು ತಗೋತೇನ್ರಿ. ರಿಪೋರ್ಟೆಡ್ ಸ್ಪೀಚ್ ಒಂದು ಚಲೋ ಕೊಟ್ಟಾರ ಪ್ರಾಕ್ಟೀಸ್ಗಾಗಿ ಎಲ್ಲ. ನನಗಂತೂ ತುಂಬಾ ಖುಷಿ ಫ್ರೆಂಡ್ಸ್ ಇದನ್ನ ಬಿಡಿಸ್ಲಿಕ್ಕಂದ್ರೆ, ಬಹಳ ಖುಷಿ. ಬೇಕಾದ್ರೆ ನಮ್ಮ ಕಾಲೇಜ್ನಲ್ಲಿ ಎಷ್ಟು ಇದನ್ನ ಯಾರ್ಯಾರ ಮಾಡಕ್ ಬರೋದಿಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ. ಈ ಡೈಲಾಗ್ ಅದಾವಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಏನು ನಿಮ್ಗೆ ಕ್ಲೂ ಕೊಟ್ಟರೆ ಮಾಡ್ಬೋದ್ರಿ. ಇದು ಕ್ಲೂ ತಗೊಂಡ್ರೆ ಮಾಡೋಕ್ಕಾಗೋದಿಲ್ಲ, ಮಾಸ್ಟರ್ ಬೇಕು. ಒಂಥರ ಅರ್ಜುನ್ ತರಹ ಆರ್ಚರಿ ಒಳಗೆ, ಆವಾಗ ಮಾತ್ರ ಕರೆಕ್ಟಾಗಿ ಮಾಡ್ಲಿಕ್ಕೆ ಆಗ್ತದೆ ಫ್ರೆಂಡ್ಸ್. ಎಷ್ಟು ಸುಮಾರು ಒಂದು 11-12 ಏನೋ ಕೊಟ್ಟಾರ, ಬಿಡಿಸ್ಕೊಡ್ತೀನಲ್ರಿ. ಆಮೇಲೆ ಈ 2015ದಿಂದ 2024 ತನಕ ಐ ಥಿಂಕ್ ನಡ್ಬರ್ಕ 21-22 ಏನೋ ಒಂದೆರಡನೇ 22-23 ಒಂದೆರಡನೇ ಕ್ವಶನ್ ಪೇಪರ್ ಬಿಟ್ಟು ಎಲ್ಲ ಕ್ವಶನ್ ಪೇಪರ್ಗಳನ್ನ ನಾನು ಡಿಸ್ಕಷನ್ ಮಾಡಿ ವಿಡಿಯೋಗಳನ್ನ ಮಾಡಿ ಹಾಕೀನಿ. ಈಗಾಗಲೇ ಹಾಕೇನ್ರಿ, ಅಕ್ಟೋಬರ್-ನವೆಂಬರ್ದೊಳಗ ಹಾಕಿ. ನಾನು ಇದೇ ಒಂದು ಸ್ವಲ್ಪ 4 ತಿಂಗಳಾಯ್ತು ನಾನು ಇದನ್ನೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿ. ನಮ್ಮ ಹುಡುಗರು ನನಗೆ ಹೇಳಿದ್ರು, ಅಕ್ಟೋಬರ್ ಸೂಟಿ ಬಂತಲ್ಲ, ಸ್ವಲ್ಪ ಸಿಲೆಬಸ್ ಚೇಂಜ್ ಆಗ್ತದೆ ಗ್ರಾಮರ್ದು, ಸೂಟಿಗೆ ಹೋಗ್ಬಿಟ್ರು ಹುಡುಗರು. ಮನ್ಯಾಗ ಓದ್ತೀವಿ ಸರ್, ಏನಾದರೂ ನೀವು ವಿಡಿಯೋ ಮಾಡಿ ಹಾಕಿದ್ರೆ ಚಲೋ ಆಗುತ್ತೆ ಅಂತಂದ್ರು. ನಮ್ಮಲ್ಲೊಬ್ರು ಯಾರೋ ಒಬ್ರು ಯೂಟ್ಯೂಬರ್ಸ್ ಅದರ ನಮ್ಮ ಸ್ಟೂಡೆಂಟ್ಸ್ಗಳು, ಅವ್ರು ಹೇಳಿದ ಮೇಲೆ ನಾ ಏನು ಮಾಡಿದೆ, ಹೊಸ ಟಾಪಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ರಿ ಇವೆಲ್ಲ. ಫ್ರೇಮಿಂಗ್ ಕ್ವಶನ್ ಇರಲಿಲ್ಲ ಇದು, ಆಮೇಲೆ ಇದು ಕ್ವಶನ್ ಟ್ಯಾಗ್ ಇರಲಿಲ್ಲರಿ ಇದು, ಮತ್ತೊಂದಿಷ್ಟು ಇಂಟ್ರಾಗೇಷನ್ ಮಾಡೋದು ಇರಲಿಲ್ಲ. ಇವೆಲ್ಲ ಹೊಸ ಟಾಪಿಕ್ಸ್ ಎಲ್ಲ ಬಂದ್ವಲ್ಲ, ಫಸ್ಟ್ ಇಯರ್ ಕಷ್ಟ ಕಲ್ತಿರ್ತಾರ ಸರ್. ಮನ್ಯಾಗ ಸ್ವಲ್ಪ ನೋಡ್ಕೋತೀವಿ. ವಿಡಿಯೋ 1-2 ದಿವಸ ಹಾಕಿದೆ ವೆಕೇಶನ್ ಕ್ಲಾಸ್ ಕಾಲೇಜ್ನಲ್ಲಿ. ಮನೆಗೆ ಹಾಕಿಬಿಟ್ರೆ ಸರ್ ಓದ್ಕೊಂತೀವಲ್ಲ ಅಂತಂದ್ರು, ಮನೆ ಕೆಲಸ ಅಂತಂದ್ರು. ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿದಂಥ
ಸ್ಟಾರ್ಟ್ ಮಾಡಿದ್ದೆ ಕೆಲಸ ಎಲ್ಲರಿಗೂ ಯೂಸ್ ಆಗಲಿ. ನಿನ್ನ ಯಾರೋ ಒಬ್ಬರು ನಮ್ಮ ವಿಡಿಯೋ ನೋಡಿದಂಥ ಹುಡುಗ ನನ್ನ ಮಗ್ಲ ಕೂತಿದ್ದ ಎಲ್ಲೋ, ಸರ್ ನಿಮ್ಮ ವಾಯ್ಸ್ ಎಲ್ಲೋ ಕೇಳೀನಿ ಅಂತಂದ. ಎಲ್ಲಿ ಕೇಳಿರಿ ಅಂದ್ರೆ, ಎಲ್ಲೋ ಕೇಳಿ ನಾನು ವಿಡಿಯೋ ಮಾಡೇನ್ರಿ ಅಂತ. ಸರ್ ನೋಡೇನ್ರಿ ನಿಮ್ಮ ವಿಡಿಯೋ ನಾನು ನೋಡಿ, ಅದೇ ವಾಯ್ಸ್ ಎಲ್ಲೋ ಕೇಳೀನಿ ಅಂತ ಅನ್ಕೊಂಡೆ ಅಂತಂದೆ. ಖುಷಿ ಆಯ್ತು. ನಾನು ಒಂದು ಸಟನ್ ಇದಕ್ಕೆ ಟೌನ್ಗೆ ಅಥವಾ ವಿಲೇಜಸ್ಗೆ ರಿಸ್ಟ್ರಿಕ್ಟ್ ಆಗಿದ್ದೆ, ಎಲ್ಲ ಹೆಸರಾಗ್ಲಿಕ್ಕತ್ತದ. ತದನಂತರದಲ್ಲೆಲ್ಲ ಹೇಳ್ತೇನೆ ರೀ ಫ್ರೆಂಡ್ಸ್, ಇನ್ನೊಂದೆರಡು ವರ್ಷ ಬಿಟ್ಟು ಎಲ್ಲ ಹೇಳ್ತೇನಂತ ನನ್ನ ಬಗ್ಗೆ ನಾನು ಯಾರು ಏನಂತೇಳಿ. ಓಕೆ ಇರಲಿ, ನಾನು ಯಾರು ಅನ್ನೋದು ಇಂಪಾರ್ಟೆಂಟ್ ಇರೋದಿಲ್ಲ, ನಾನು ಟೀಚಿಂಗ್ ಇಂಪಾರ್ಟೆಂಟ್ ಇರ್ತದ. ಲೈಕ್ ಆಗ್ತದ 100%. ನೀವು ಲೈಕ್ ಮಾಡ್ತೀರಿ, ಏನೋ ಡೌಟ್ ಇಲ್ಲ ಫ್ರೆಂಡ್ಸ್. ನನಗೇನು ಡೌಟ್ ಇರುವಂಥ ಇದನ್ನೇ ಇಲ್ಲ. ನನಗೆ ಲೈಕ್ ಮಾಡ್ತೀನಿ. ಸ್ವಲ್ಪ ನನಗೊಂದು ಮಾತಾಡುವಂಥ ಇದೊಂದು ಸ್ವಲ್ಪ ಏನಪ್ಪ ಅಂದ್ರೆ ವಿಡಿಯೋ ಮಾಡುವಂಥ ಟೆಕ್ನಿಕ್ ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ ನಾನು. ಒಂದು ಮೆಥಡ್ ನಮ್ಮ ಸ್ಟೂಡೆಂಟ್ಸ್ ಹೇಳ್ಕೊಟ್ರೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಹತ್ತೀನಿ. ಅದು ಹ್ಯಾಶ್ಟ್ಯಾಗ್ ಹಾಕ್ಸ್ರಿ, ಅದು ತಮ್ನೇಲ್ ಒಂಥರ ಸ್ವಲ್ಪ ನಾನು ತಮ್ನೇಲ್ ಹಾಕುವಷ್ಟು ಟೈಮ್ ಇಲ್ಲ ನನಗೆ. ಏನು ತಮ್ನೇಲ್ ಹಾಕ್ಬೇಕು ತಗೋರಿ, ಊಟ ಚಲೋ ಐತಿ, ಖಾನಾವಳಿ ಬೋರ್ಡ್ ತೊಗೊಂಡು ಏನು ಮಾಡ್ತಾರೆ ನೀವು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹಾಕ್ತಿರ್ತೀನಿ ರೀ ಸದ್ಯ. ನೆಕ್ಸ್ಟ್ ಇವತ್ತು ಸಾಯಂಕಾಲ ಬೆಳಿಗ್ಗೆ ಮಾಡ್ತೇನೆ ನಾನು, ಸಾಮಾನ್ಯವಾಗಿ 4 ಗಂಟೆಗೆ ಮಾಡ್ತೇನೆ ವಿಡಿಯೋನ, ಸೈಲೆನ್ಸ್ ಇರುತ್ತೆ ಅಂತೇಳಿ. ಇದು ಹಾಕ್ತೇನೆ, ಇದು ಡೈರೆಕ್ಟ್ ಇಂಡೈರೆಕ್ಟ್ ಅಷ್ಟು ಕೂಡ ಬಂದು ವಿಡಿಯೋ ಮಾಡ್ತೇನೆ ಅಂತ ಅನಿಸ್ತದೆ ನನಗೆ. 1.5 hours ಆಗ್ಬೋದು ಇದು. ಸೊ ಫಾಸ್ಟ್ ಆಗಿ ಥಿಯರಿ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಏನು ಮಾಡ್ತೇನೆ ಅಂತಂದ್ರೆ, ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ನೋಡ್ತಾ ಇರ್ರಿ, ಹೇಳ್ತಿರ್ತೀನಿ. ಓಕೆ, ಥ್ಯಾಂಕ್ ಯು.